ನೋಡಪ್ಪ, ಗಾಬರಿ ಪಡಬೇಡ. ನಮ್ಮಿಂದ ನಿಂಗೆ ಏನು ತೊಂದರೆ ಆಗಕ್ಕಿಲ್ಲ. ಆಯ್ತಜ್ಜೆ, ಆದ್ರೆ ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ರಿ ಅಜ್ಜೆ? ನೋಡಪ್ಪ, ನೀನಿಂದ ನಮ್ಗೊಂದು ಇಸ್ಯಾ ಗೊತ್ತಾಗ್ಬೇಕು. ಡಿಟವ್ ಹೇಳ್ಬಿಡು. ವಿಷಯನಾ ಏನಜ್ಜೆ? DC ಸ್ನೇಹ ಅವ್ರ ಧ್ಯಾನ ಯಾವ ಹುಡುಗಿಗೆ ಹಾಕವ್ರೆ ಹೇಳು? ನೋಡು, ಇಸ್ಯಾ ಹೇಳೋದ್ರಿಂದ ನಿನ್ನ ಕುಟುಂಬಕ್ಕೆ ಏನಾದ್ರು ತೊಂದರೆ ಆಯ್ತದೆ ಅಂತಂದ್ರೆ ಆ ಗಾಬರಿನ ಬಿಟ್ಬಿಡು. ನಿಮ್ಮ ಪರಿವಾರ ಕಾಪಾಡೋ ಜವಾಬ್ದಾರಿ ನಂದು. ಅವ್ವಾರು ಹೇಳ್ತಾವ್ರಲ್ಲಪ್ಪ, ಧೈರ್ಯವಾಗಿ ಹೇಳು, ಇವನು ಭಯ ಪಡಬೇಡ. ಇದ್ರಾಗೆ 2 ಜೀವಗಳ ಭವಿಷ್ಯ ಐತೆ ಕಣಪ್ಪ. ಅದು ಅದು ನೋಡಪ್ಪ, ನಾವು ಒಳ್ಳೆಯವ್ರಿಗೆ ಒಳ್ಳೆಯವರು. ನೀನು ನೋಡ್ತಾ ಇದ್ರೆ ಒಳ್ಳೆಯವನ ಥರ ಕಾಣ್ತಿದ್ಯಾ. ಹೇಳು, ದುಡ್ಡ ಹೇಳಪ್ಪ. ಅದು ಅದು DC ಮೇಡಮ್ ಅವ್ರ ಹಾಟ್ನ ಇದೇ ಊರಿನ ಗಂಗಾಧರಪ್ಪನ ಮಗಳು ಸ್ನೇಹ ಅವ್ರಿಗೆ ಹಾಕಿದಾರಮ್ಮ. ಅಲ್ಲ ಕಣಪ್ಪ, ನೀನು ಹೇಳ್ತಿರೋದು ದಿಟ್ವೆ? ನಮ್ಮ ಮನೆ ದೇವರಾಣೆ ಸತ್ಯಮ್ಮ. ನಾನು ಕಂಟಿ ಅಣ್ಣಗೆ ನಿಜ ಹೇಳಿದೆ ಅಂತ ಯಾರೋ ಬಂದು ನನ್ನ ಹೆದರಿಸಿ ಊರು ಬಿಡೋ ಹಂಗೆ ಮಾಡಿದ್ರು. ನಿನ್ನ ಎದುರಿಸಿದವ್ರು ಯಾರು? ಯಾರೋ ಒಂದಿಷ್ಟು ರೌಡಿಗಳು ಮನೆಗೆ ಬಂದು ಹೆದರಿಸಿದ್ರು. ಆದರೆ ಆ ರೌಡಿಗಳಿಗೆ ಯಾರೋ ಒಬ್ರು ಹೆಂಗಸು ಫೋನಲ್ಲಿ ಮಾಹಿತಿ ಕೊಡ್ತಾ ಇದ್ರು. ನಾನು ಹೇಳಲಿಲ್ಲ ಪುಟ್ಟಕ್ಕ, ಇದೆಲ್ಲ ರಾಧಂದ್ರೆ ಕೆಲಸ. ಅಲ್ಲ ಅವರೇ, ಅದು ರಾಧನೆ ಅಂತ ನೀವು ಹೆಂಗ್ ಹೇಳ್ತೀರಿ? ಇಂಥ ಕೆಲಸ ಎಲ್ಲ ಮಾಡೋದು ರಾಧಾನೆ ಪುಟ್ಟಕ್ಕ. ಅವಳೊಬ್ಳಿಗೆ ಇದರಿಂದ ಲಾಭ ಇರೋದು. ನಾವು ಈಗಲೇ ಆಕಾಶನ್ ಕರ್ಕೊಂಡು ಬಂಗಾರಂತವ ಹೋಗಿ ದಿಟ ಹೇಳಿಸ್ಬೇಕು. ಆಗ್ಲೇ ಈ ಮದುವೆ ನಿಲ್ಲೋದು. ನೀವು ಹೇಳೋದು ನೋಡಿರೆ ನಂಗೂ ಅದೇ ಸರಿ ಅನಿಸ್ತಾ ಇದೆ ಅವರೇ. ಅಜ್ಜಿ, ನಾನು ಅಲ್ಲಿಗೆ ಬಂದು ನಿಜ ಹೇಳಿದ್ರೆ ನನ್ನ ಫ್ಯಾಮಿಲಿಗೆ ಏನು ತೊಂದರೆ ಆಗಲ್ಲ ತಾನೆ? ಏನೂ ಆಗಕ್ಕಿಲ್ಲ, ಭಯ ಪಡಬೇಡ ಪುಟ್ಟಕ್ಕ. ನಾನು ಇವನ್ನೆಲ್ಲ ಕರ್ಕೊಂಡು ಮಂಟಪಕ್ಕೆ ಹೋಗ್ತೀನಿ. ನೀನು ಈಗಲೇ ಸ್ನೇಹ ಗಂಗಾಧರಪ್ಪಗೆ ವಿಷಯ ಮುಟ್ಸು. ಸರಿ.